ನೋಡಿ ಮಕ್ಕಳ, ಇವತ್ತು ನಾವು ನಮ್ಮ ಶಾಲೆಯಲ್ಲಿ 7ನೇ ತರಗತಿ ಪಾಠ ಮಾದರಿಗಳ ಸ್ವಭಾವ. ಅಂದರೆ ಇಲ್ಲಿ ನಮ್ಮ ಹತ್ರ ಕೆಲವು ಮಾದರಿಗಳಿವೆ. ಈ ಮಾದರಿಗಳ ಸ್ವಭಾವ ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನು ಬಳಸಿ ನಾವು ಪರೀಕ್ಷೆ ಮಾಡೋಣ. ಇಲ್ಲಿ ಒಂದೊಂದೇ ಮಾದರಿಗಳನ್ನ ತಂದಿದ್ದೀವಿ, ಹೌದಲ್ವಾ? ನಾವು ಇಲ್ಲಿ ಯಾವ್ಯಾವ ಮಾದರಿಗಳು ತಂದಿದ್ದೀವಿ ಅಂತೇಳಿ ಹೇಳ್ತಾ ಹೋಗ್ತೀರಾ. ಇದು ಈಗ ನಾವು ಈ ಮಾದರಿಗಳನ್ನ ತಗೊಂಡಿದ್ದೀವಿ. ಇದನ್ನು ಒಂದೊಂದೇ ಮಾದರಿಯಲ್ಲಿ ನಾವು ಲಿಟ್ಮಸ್ ಕಾಗದ, ಕೆಂಪು ಲಿಟ್ಮಸ್ ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಹಾಕ್ತಾ ಅದರಲ್ಲಿ ಬರುವ ಬದಲಾವಣೆಗಳನ್ನು ನಾವು ಈ ಪಟ್ಟಿಯಲ್ಲಿ ಬರಿತಾ ಹೋಗೋಣ. ಈಗ ನಾವು ಸಾಬೂನು ದ್ರಾವಣ ಅಂದರೆ ಸೋಪ್ ಲಿಕ್ವಿಡಲ್ಲಿ ಈಗ ಮೊದಲಿಗೆ ನೀಲಿ ಲಿಟ್ಮಸ್ ಪೇಪರನ್ನು ಅದ್ದಬೇಕು. ಒಬ್ಬರು ಯಾರಾದರೂ ನೀಲಿ ಲಿಟ್ಮಸ್ ಪೇಪರನ್ನು ಅದ್ದಿ, ನೀಲಿ ಕಲರ್ದು ಇದರೊಳಗೆ ಸ್ವಲ್ಪ ಅಲ್ಲೇ ಬಿಡು. ಯಾವ ಬಣ್ಣಕ್ಕೆ ಬಂದಿದೆ ಅದು? ನೀಲಿ ಬಣ್ಣದ್ದು. ನೀಲಿ ಬಣ್ಣನೇ ಇದೆ, ಇಲ್ಲಿಗೆ ಹಾಕು, ಇದ್ರಲ್ಲಿ ಹಾಕು. ಸರಿ, ಇನ್ನೊಬ್ಬರು ಕೆಂಪು ಲಿಟ್ಮಸ್ ಕಾಗದವನ್ನು ಅದರಲ್ಲಿ ಸ್ವಲ್ಪ ಅದ್ದಿ, ಸ್ವಲ್ಪ. ಯಾವ ಬಣ್ಣ ಬಂದಿದೆ? ನೀಲಿ ಬಣ್ಣ ಬಂದಿದೆ, ಇದ್ರೊಳಗೆ. ಈಗ ನಿಮ್ಮ ಅವಲೋಕನ ಪಟ್ಟಿಯಲ್ಲಿ ಬರ್ಕಳೆಯಲ್ಲಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅಲ್ಲಿ ಯಾವ ಬಣ್ಣ ಬಂದಿತ್ತು? ನೀಲಿ. ಕೆಂಪು ಬಣ್ಣದ ಕಾಗದವನ್ನು ಅದ್ದಿದಾಗ ಯಾವ ಬಣ್ಣ ಬಂದಿತ್ತು? ನೀಲಿ. ಅಲ್ಲಿ ಬರ್ಕೊಳ್ಳಿ. ಈಗ ನಾವು ಹುಣಸೆ ರಸವನ್ನು ತೆಗೆದುಕೊಂಡಿದ್ದೀವಿ. ಇದು ಈಗ ಅದರಲ್ಲಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಅದ್ದಿ. ಯಾವ ಬಣ್ಣ ಬರ್ತೈತೆ? ಕೆಂಪು. ಅಲ್ಲಿ ಕೆಂಪು ಅಂತ ಬರ್ಕೋಬೇಕು. ನೆಕ್ಸ್ಟ್ ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನು ಅದ್ದಿ. ಯಾವ ಬಣ್ಣ ಬರ್ತದೆ? ಕೆಂಪುನೇ ಇದೆ. ಅದಾಗಿ ನಾವು ಮುಂದುವರಿಸ್ತಾ ಇಲ್ಲಿ ಅಡುಗೆ ಸೋಡಾ ದ್ರಾವಣವನ್ನು ತಗೊಂಡಿದ್ದೀವಿ. ಇದರಲ್ಲಿ ಮೊದಲಿಗೆ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದೋಣ. ಅದೇ ತೋರಿಸು, ಯಾವ ಬಣ್ಣ ಬರ್ತೈತೆ? ನೀಲಿನೇ ಉಳಿತೈತೆ. ಕೆಂಪು ಲಿಟ್ಮಸ್ ಕಾಗದನ ಅದ್ದಿ. ಯಾವ ಬಣ್ಣ ಬರ್ತಾಯಿದೆ? ನೀಲಿ ಬಣ್ಣ ಬರ್ತಾಯಿದೆ. ಅಲ್ಲಿ ಹಾಕಿ ಬರ್ಕೊಳ್ಳಿ ಅದನ್ನು. ಈಗ ನಾವು ಮುಂದುವರಿಸೋಣ. ಇಲ್ಲಿ ನಮ್ಮ ಹತ್ರ ಸುಣ್ಣದ ತಿಳಿ ನೀರಿದೆ. ಇದರಲ್ಲಿ ಮೊದಲು ನೀಲಿ ಲಿಟ್ಮಸ್ ಕಾಗದನ ಅದ್ದೋಣ. ಯಾವ ಬಣ್ಣ? ನೀಲಿ ಬಣ್ಣನೇ ಉಳಿದಿದೆ. ನೆಕ್ಸ್ಟ್ ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನು ಅದ್ದೋಣ. ನೀಲಿ ಬಣ್ಣ ಬರ್ತಾ ಇದೆ, ಬರ್ಕೊಳ್ಳಿ. ನಾವು ಈಗ ನಲ್ಲಿಯ ನೀರನ್ನು ತಗೊಂಡಿದ್ದೀವಿ. ನಲ್ಲಿಯ ನೀರು ತಗೊಂಡಿದ್ದೀವಲ್ಲ, ಇದರಲ್ಲಿ ಮೊದಲಿಗೆ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದೋಣ. ಯಾವ ಬಣ್ಣ ಬದಲಾಗುತ್ತೆ? ನಲ್ಲಿ ನೀರು ಕೆಂಪು ಆಗ್ತೈತಾ? ನೀರಿನಲ್ಲಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಅದ್ದೋಣ. ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ನೆಕ್ಸ್ಟ್ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದೋಣ. ಅದು ಕೂಡ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಈಗ ನಾವು ವಾಷಿಂಗ್ ಪುಡಿ ದ್ರಾವಣ ತಗೊಂಡಿದ್ದೀವಲ್ಲ, ಇದರಲ್ಲಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಅದ್ದಿ. ಯಾವ ಬಣ್ಣ ಬರ್ತೈತೆ? ನೀಲಿನೇ ಬರ್ತೈತೆ. ಕೆಂಪು ಬಣ್ಣದ ಲಿಟ್ಮಸ್ ಕಾಗದ ಅದ್ದಿ. ಬಣ್ಣ ಬದಲಾಯಿಸ್ತೈತೆ, ಕೆಂಪು ಬಣ್ಣ ಆಗ್ತಾಯಿದೆ. ಕೆಂಪು ಇದ್ದಿದ್ದು ನೀಲಿ ಬಣ್ಣ. ಈಗ ನಾವು ಸಕ್ಕರೆ ದ್ರಾವಣನ ತೆಗೆದುಕೊಂಡಿದ್ದೀವಿ. ಈ ಸಕ್ಕರೆ ದ್ರಾವಣದಲ್ಲಿ ನೀಲಿ ಲಿಟ್ಮಸನ್ನು ಅದ್ದಿ. ನೀಲಿ ಕಲರ್. ಇದು ಯಾವುದೇ ಬದಲಾವಣೆ. ನೆಕ್ಸ್ಟ್ ಕೆಂಪು ಲಿಟ್ಮಸನ್ನು ಅದ್ದಿ. ಇದು ಯಾವುದೇ ಬದಲಾವಣೆ ಆಗಿಲ್ಲ. ಈಗ ನಾವು ಉಪ್ಪಿನ ದ್ರಾವಣವನ್ನು ತೆಗೆದುಕೊಂಡಿದ್ದೇವೆ. ಉಪ್ಪಿನ ದ್ರಾವಣದಲ್ಲಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಅದ್ದಿ. ಯಾವುದೇ ಬದಲಾವಣೆ. ನೆಕ್ಸ್ಟ್ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿ. ಅದರಲ್ಲಿ ಯಾವುದೇ ಬದಲಾವಣೆ. ಈಗ ನಾವು ಇದರಲ್ಲಿ ನಿಂಬೆ ರಸ ತಗೊಂಡಿದ್ದೀವಲ್ಲ, ನಿಂಬೆ ರಸದಲ್ಲಿ ನಾವು ಕೆಂಪು ಲಿಟ್ಮಸನ್ನು ನೀಲಿ ಲಿಟ್ಮಸನ್ನು ಮೊದಲಾಕಿ. ಯಾವ ಕಲರ್ ಬರ್ತೈತೆ? ಕೆಂಪು ಬಣ್ಣ ಬರ್ತೈತೆ. ಕೆಂಪು ಲಿಟ್ಮಸನ್ನು ಹಾಕಿ. ಕೆಂಪೇ ಉಳಿದಿದೆ. ಆಯಿತು, ಬರ್ಕೊಳ್ಳಿ. ಎಲ್ಲ ಬೇಕು. ನಾವು ಇದುವರೆಗೆ ಹಲವು ಮಾದರಿಗಳನ್ನು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸಲ್ಲಿ ಪರೀಕ್ಷೆ ಮಾಡಿದ್ದೀವಿ. ತೀರ್ಮಾನ ಏನು ಹೇಳಿ ಈಗ?
ನಿಂಬೆ ರಸ. ನೀಲಿ ಲಿಟ್ಮಸ್ ಪೇಪರ್ನಲ್ಲಿ ಕೆಂಪು. ಹ್ಞೂ ಕೆಂಪು ಲಿಟ್ಮಸ್ ಪೇಪರಲ್ಲಿ ಕೆಂಪು. ಹ್ಞೂ ಸಾಬೂನು ದ್ರಾವಣ. ನೀಲಿ ಲಿಟ್ಮಸ್ ಕಾಗದದ ಬಣ್ಣದಲ್ಲಿ ನೀಲಿ. ಕೆಂಪು ಲಿಟ್ಮಸ್ ಪೇಪರಲ್ಲಿ ನೀಲಿ. ನೆಲ್ಲಿ ರಸ. ನೀಲಿ ಲಿಟ್ಮಸ್ ಪೇಪರಲ್ಲಿ ಕೆಂಪು. ಕೆಂಪು ಲಿಟ್ಮಸ್ ಪೇಪರಲ್ಲಿ ಕೆಂಪು. ಹುಣಸೆ ನೀರು. ನೀಲಿ ಲಿಟ್ಮಸ್ ಪೇಪರ್ನಲ್ಲಿ ಕೆಂಪು. ಕೆಂಪು ಲಿಟ್ಮಸ್ ಪೇಪರ್ನಲ್ಲಿ ಕೆಂಪು. ನೀಲಿ ಲಿಟ್ಮಸ್ ವಿನೆಗರ್. ನೀಲಿ ಲಿಟ್ಮಸ್ ಪೇಪರ್ನಲ್ಲಿ ಕೆಂಪು. ಕೆಂಪು ಲಿಟ್ಮಸ್ ಪೇಪರಲ್ಲಿ ನೀಲಿ ಅಲ್ಲ ಕೆಂಪು. ಅಡುಗೆ ಸೋಡಾ ದ್ರಾವಣ. ನೀಲಿ ಲಿಟ್ಮಸ್ ಪೇಪರ್ನಲ್ಲಿ ನೀಲಿ. ಕೆಂಪು ಲಿಟ್ಮಸ್ ಪೇಪರ್ನಲ್ಲೂ ನೀಲಿ. ಸುಣ್ಣದ ತಿಳಿ ನೀರು. ನೀಲಿ ಲಿಟ್ಮಸ್ ಪೇಪರ್ನಲ್ಲಿ ನೀಲಿ. ಕೆಂಪು ಲಿಟ್ಮಸ್ ಪೇಪರ್ನಲ್ಲಿ ನೀಲಿ. ನಲ್ಲಿ ನೀರು. ನೀಲಿ ಲಿಟ್ಮಸ್ ಪೇಪರ್ನಲ್ಲಿ ನೀಲಿ. ಕೆಂಪು ಲಿಟ್ಮಸ್ ಪೇಪರ್ನಲ್ಲಿ ಕೆಂಪು. ವಾಷಿಂಗ್ ಪುಡಿ ದ್ರಾವಣ. ನೀಲಿ ಲಿಟ್ಮಸ್ ಪೇಪರ್ನಲ್ಲಿ ನೀಲಿ. ಕೆಂಪು ಲಿಟ್ಮಸ್ ಪೇಪರ್ನಲ್ಲಿ ನೀಲಿ.